ಸುದರ್ಶನ್ ಅವರನ್ನ ತಗೊಂಡ್ ಬರ್ತೀವಿ. ಸತೀಶ್ ಅವ್ರು ನೀವೇ ಉತ್ತರ ಕೊಡಬೇಕು. ಈಗ ವಿಜಯ್ ಅವರು ಬರ್ತಾರೋ ಬರೋದಿಲ್ವೋ ಅದು ಇನ್ನೂ ಕೂಡ ಕನ್ಫರ್ಮೇಶನ್ ಅನ್ನೋ ಹಂತದಲ್ಲಿ ಇಲ್ಲ. ಬಟ್ ತಮಿಳುನಾಡಿನ ಮುಖ್ಯಮಂತ್ರಿಗಳನ್ನ ಟೇಬಲ್ ಅಲ್ಲಿ ಕೂಡಿಸಿಕೊಂಡು ಒಂದು ಸೌಹಾರ್ದಯುತವಾಗಿ ಮಾತುಕತೆಯನ್ನ ಮಾಡುವ ಹಂತದಲ್ಲಿ ಉಳಿದಿದೆಯಾ? ಈಗ ಆಲ್ರೆಡಿ ಶಿಫಾರಸುಗಳು ಆದೇಶಗಳು ಹೊರಗಿದೆ. ಈಗ ಮಾತುಕತೆ ನಡೆಸಿ ಇದನ್ನು ಬಗೆಹರಿಸಿಕೊಳ್ಳಬಹುದು. ಡಿ.ಕೆ. ಶಿವಕುಮಾರ್ ಅವರು ಅದರಲ್ಲಿ ಸಫಲರಾಗ್ತಾರೆ ಅಂತ ಹೇಳಿ ನಿರೀಕ್ಷೆ ಇಟ್ಕೊಳ್ಬಹುದಾ ಅಂತ ಹೇಳಿ ಸತೀಶ್ ಸರ್? ನನಗೇನು ಆತರ ಅನ್ನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಏನಿತ್ತು ಅಂತ ಹೇಳಿದ್ರೆ ನಮ್ಮ ಉಭಯ ಸಿಎಂಗಳು ಮೀಟ್ ಆಗಿರ್ತಕ್ಕಂಥದ್ದು 2012 ಜಗದೀಶ್ ಶೆಟ್ಟರ್ ಅವರು ಮತ್ತೆ ಜಯಲಲಿತಾ ಅವರು. 12 ವರ್ಷದಿಂದ ನಾವು ಉಭಯ ಸಿಎಂಗಳು ಕಾವೇರಿ ನೀರಿನ ವಿಚಾರವಾಗಿ ಇದ್ ಮಾಡಿರ್ಲಿಲ್ಲ. ಆದ್ರೆ ಮೊನ್ನೆ ಎಲ್ಲೋ ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಉಭಯ ಸಿಎಂಗಳು ಏನ್ ಅಣ್ಣ ತಮ್ಮಂದಿರ್ತಾರೆ. ಯಾಕಂದ್ರೆ ಒಂದು ಯೂನಿಟ್ ಟೆರಿಟರಿಯಲ್ಲಿ ಕೂತ್ಕೊಂಡು ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಮಾತುಕತೆ ಮೂಲಕ ಒಂದು ನೀರನ್ನ ಇದ್ ಮಾಡ್ಕೋಬೇಕಾದ್ರೆ ಇಬ್ರು ಕೇಳೋದು ಯಾವ ಉದ್ದೇಶಕ್ಕೆ? ನಮ್ಮ ರೈತರು ಕುಡಿಯೋ ನೀರು ಈ ಪರ್ಪಸ್ಗೆ. ಆದ್ರೆ ಇಲ್ಲೆಲ್ಲೋ ಅವ್ರು ನೋಡಿ ಯಾವಾಗ್ಲೂ ಅವ್ರ ಹಿತಾಸಕ್ತಿನ ಹೆಚ್ಚಿಗೆ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಅಂದ್ರೆ ಒಂದ್ ಕಡೆ ಮಾತುಕತೆ ನಡೆಸ್ತೀವಿ ಅಂತ ಇವ್ರು ಮಾತಾಡಿದ ತಕ್ಷಣ ಅವ್ರು ಹೋಗ್ಬಿಟ್ಟು PM ಅವ್ರಿಗೆ ಒಂದು ಮನವಿಯನ್ನು ಕೊಡ್ತಾರೆ. ರಾಜ್ಯಸಭೆಯಲ್ಲಿ ಈ ರೀತಿ ಉತ್ತರ ಕೊಟ್ಬಿಟ್ಟಿದ್ದಾರೆ, ಇದನ್ನ ಹಿಂಪಡೀರಿ ಅಂತಕ್ಕಂಥದ್ದನ್ನ ಸಿಎಂ ಅವರು ಹೋಗಿ ಪ್ರಧಾನಿ ಮೋದಿಜಿ ಅವರಿಗೆ ವಿನಂತಿಯನ್ನ ಮಾಡ್ಕೊಳ್ತಾರೆ. ಎಲ್ಲೋ ಅವರ ರಾಜ್ಯಗಳ ಹಿತಾಸಕ್ತಿಗಳನ್ನ ಕಾಯ್ಕೊಳ್ಳೋದ್ರಲ್ಲಿ ಅವರು ಯಾವಾಗ್ಲೂ ಸಿದ್ಧಾಸ್ತರು ಮತ್ತೆ ಮೇಲ್ಗೈಯನ್ನು ಸಾಧಿಸಿದ್ದಾರೆ. ಆದ್ರೆ ನಿನ್ನೆ ಬಂದಿರತಕ್ಕಂಥ ಉತ್ತರ ನೋಡಿ, ನನಗೆ ಜಾಸ್ತಿ ಇದನ್ನ ಚರ್ಚೆ ಮಾಡ್ಕೊಂಡು ನಾವು ಹಿಂಗೆ ಡ್ರ್ಯಾಗ್ ಅಲ್ಲ. ಇದಕ್ಕೆ ತಾತ್ವಿಕವಾದ ಪರಿಹಾರ ಏನು? ಇವಾಗ ರಾಜ್ಯಸಭೆಯಲ್ಲಿ ಉತ್ತರ ಬಂದಿದೆ, ಮತ್ತೆ ಬಿಜೆಪಿ ಸಂಸದರು ಉತ್ತರ ಬಂದಿದೆ ಅಂತ ನಿನ್ನೆ ಅವರು ಸಹ ಎಲ್ಲ ಒಗ್ಗಟ್ಟಲ್ಲಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಅದಕ್ಕೆ ಏನ್ ಬೇಕೋ ಅದನ್ನ ಏನ್ DPR ಪಾಸ್ ಆಗಿದೆಯೋ ಇಲ್ವಾ ಫೈನಲ್ ಇದ್ರೆ ಎಲ್ಲರೂ ಪ್ರೆಷರ್ ಹಾಕಿ ನಮ್ಮ ರಾಜ್ಯದಲ್ಲಿ ಮಾಡ್ಕೋಬಹುದು ಅಂತ ಹೇಳಿ ಆಲ್ರೆಡಿ ರಾಜ್ಯಸಭೆಯಲ್ಲಿ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ದುಡ್ಡು ಎಷ್ಟಿದೆ ಕೇಳಿ. ಯಾವ್ದು DPR ಮಾಡ್ತಾರೆ ನೋಡಿ. ಇವಾಗ ಇವ್ರು ಘೋಷಣೆ ಇದೆ, ಅವ್ರಿಗೂ ಹೊಣೆಗಾರಿಕೆ ಇದೆ, ಇಬ್ಬರಿಗೂ ಹೊಣೆಗಾರಿಕೆ ಇದೆ, ಪಾಲ್ದಾರಿಕೆ ಇದೆ. ಡಿ.ಕೆ. ಶಿವಕುಮಾರ್ ಅವರು ನೀರಾವರಿ ಸಚಿವರು ಆಗಿದ್ದ ಕಾರಣಕ್ಕೆ ಇಂಥ ವಿಚಾರಗಳಲ್ಲಿ ಅವರ ಆಕ್ಷನ್ ಅಲ್ಲಿ ಕ್ವಿಕ್ನೆಸ್ ಹಾಗೆ ಸ್ವಿಫ್ಟ್ನೆಸ್ ಟು ದ ಪಾಯಿಂಟ್ ಅವ್ರು ಇರ್ಲಿ ಮಾತುಕತೆಗಳು ಹಾಗೆ ಅದರ ಪರಿಣಾಮಗಳು ಅನ್ನೋ ನಿರೀಕ್ಷೆ ಇರುತ್ತೆ. ಬಟ್ ಅದಕ್ಕೆ ತದ್ವಿರುದ್ಧವಾದಾಗ ಸಹಜವಾಗಿ ಹೀಗೆ ಬೀದಿಲಿ ಜನ ಇಳಿತಾರೆ, ರೈತರು ಪ್ರತಿಭಟನೆ ಮಾಡ್ತಾರೆ, ಸರ್ಕಾರದ ವಿರುದ್ಧ ಎರಡು ವಿಷಯ ಇದೆ ನೋಡಿ. ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವರು ಹೇಳಿರ್ತಕ್ಕಂಥ ಸತ್ಯ ಏನು, ಅವರ ಪಾಲಿನ ನೀರಿಗೆ ಅವರು ಡ್ಯಾಮ್ ಅನ್ನ ಬ್ಯಾಲೆನ್ಸ್ ರಿಸರ್ವ್ ಕಟ್ಕೋಬಹುದು ಅಂತ. ನಾವೇನ್ ಹೇಳ್ತಾ ಇದ್ದೀವಿ, ಒಂದು ಪರಿಸರ ಇಲಾಖೆದು ಒಂದು ಕ್ಲಿಯರೆನ್ಸ್ ಬಾಕಿ ಇದೆ. ಅಲ್ಲಿ ಕೇಳಿಸ್ಕೊಳ್ಳಿ. ಈಗ ಜೆಡಿಎಸ್ನವರು ಅದನ್ನೇ ಮಾತಾಡಿದ್ರೆ ಇವರು ಅದೇ ಮಾತನ್ನ, ಅದಕ್ಕೆ ಅದನ್ನ ಹೇಳ್ತಾ ಇದ್ದೀನಿ. ತಕ್ಷಣದಲ್ಲೇ, ಯಾಕಂದ್ರೆ ಅವರು ಪರಿಷ್ಕೃತ ಕೇಳಿದ್ದಾರೆ, DPR ಕೇಳಿದ್ದಾರೆ, ಅದನ್ನ ಕೊಟ್ಟು ಈಗ 9,000 ಕೋಟಿ ರೂಪಾಯಿಗೆ ಕೊಟ್ಟಿದ್ವಿ, DPR ಕೊಟ್ಟಿದ್ವಿ. ಈಗ 14,000 ಕೋಟಿ ರೂಪಾಯಿ ಆದ್ರೂ ಪರವಾಗಿಲ್ಲ, ಅದನ್ನ ನಾವು ಮಾಡ್ತೀವಿ. ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಇದೆ, ಇಮ್ಮಿಡಿಯೇಟ್ ಆಗಿ ಶುರು ಮಾಡ್ತೀವಿ, ಅದು ನಮ್ಮ ಬದ್ಧತೆ. ಒಂದು. ಎರಡನೇದು, ಕರ್ನಾಟಕದ ಎಲ್ಲಾ ಶಾಸಕರು 140 ಕಾಂಗ್ರೆಸ್ ಶಾಸಕರು ಕೂಡ ನೀರು ಬಿಡಬಾರದು ಅನ್ನೋದ್ರ ಪರವಾಗಿದ್ದಾರೆ. ಮೇಕೆದಾಟು ಅಣೆಕಟ್ಟು ಕಟ್ಟಬೇಕು ಅನ್ನೋದ್ರ ಪರವಾಗಿದ್ದಾರೆ. ತಮಿಳುನಾಡಿನ ಕಾಂಗ್ರೆಸ್ ಶಾಸಕರು ಅವ್ರು ಯಾವುದೇ ಪರವಾಗಿರಲಿ, ಕರ್ನಾಟಕದ ಎಲ್ಲ 224 ಜನ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಎಲ್ಲರೂ ಕೂಡ ಇದ್ರ ಪರವಾಗಿದ್ದೀವಿ ಅಂತ ನಾನು ಭರವಸೆ ನಾನಿದ್ದೀನಿ. ಕಾವೇರಿ ನಿಯಂತ್ರಣ ಮಂಡಳಿಗೆ ನಮ್ಮ ಅಡ್ವೊಕೇಟ್ ಜನರಲ್ ಮತ್ತೆ ಹಿರಿಯ ಅಡ್ವೊಕೇಟ್ಗಳ ಜೊತೆಗೆ ಖುದ್ದಾಗಿ ಅವರೇ ಹೋಗಿದ್ದಾರೆ, ಅವರೇ ಮಂಡಿಸಿದ್ದಾರೆ. ಆಮೇಲೆ ಅಲ್ಲಿಂದ ಕೂಡ ಪ್ರಾಧಿಕಾರಕ್ಕೂ ಹೋಗಿದ್ದಾರೆ. ಅಗತ್ಯ ಬಿದ್ದರೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ರಾಜ್ಯದ ಹಿತ ಮುಖ್ಯ, ಅದನ್ನ ನಾವು ಕಾಪಾಡ್ತೀವಿ. ಜನರ ಮೇಲೆ ಅಥವಾ ಜನರಲ್ಲಿ ಮೂಡ್ತಾ ಇರುವ ಅಭಿಪ್ರಾಯಗಳ ಬಗ್ಗೆ ಹೇಳ್ತಾ ಇದ್ರಿ. 95% ಜನ ಕನ್ಸ್ತಾ ಇದೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕಾವೇರಿ ವಿಚಾರಕ್ಕಿಂತ ಹೆಚ್ಚು ಕ್ಯಾಬಿನೆಟ್ ಅಥವಾ ಸರ್ಕಾರದ ಚಿಂತೆ ಆಗಿದೆ. ಅಬ್ಸಲ್ಯೂಟ್ಲಿ. ಕಾವೇರಿ ವಿಚಾರ ಯಾವುದೇ ಮುಖ್ಯಮಂತ್ರಿ ಇದ್ರು ಕೂಡ ಬಹಳ ಸೆನ್ಸಿಟಿವ್. ಎಲ್ಲರೂ ಕೂಡ ಜನಪ್ರಿಯತೆ ಕಳ್ಕೊಂಡಿದ್ದಾರೆ. ಕಾವೇರಿ ವಿಚಾರ ಬಂದಾಗ ಕರ್ನಾಟಕದ ಎಲ್ಲ ಮುಖ್ಯಮಂತ್ರಿ ಜನಪ್ರಿಯತೆ ಕಳ್ಕೊಂಡಿದ್ದಾರೆ. ಜನಪ್ರಿಯತೆ ಕುಸಿದಿದೆ ಆ ಕಾಲದಲ್ಲಿ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ನಾವು ಆಗ್ಲೇ ಅಶೋಕ್ ಗೌಡ ಮಾತು ಹೇಳಿದ್ರು, ನಗರೀಕರಣ, ಅರ್ಬನೈಸೇಷನ್ ಅಂತ. ನಾನು ಫಸ್ಟ್ ಅವಾರ್ಡ್ ಬಂತಲ್ಲ, ಅವಾರ್ಡ್ ಬಂದಾಗ ಕ್ಯಾಪ್ಟನ್ ರಾಜಾರಾವ್ ಅಂತ ಈಗ ಇದಾರೆ ಅನ್ಸುತ್ತೆ, ಡಿಬೇಟ್ ನಲ್ಲೇ ಇದ್ದಾರೆ ಕಂಟಿನ್ಯೂಸ್ ಆಗಿ. ನೆನ್ನೆ ಕೂಡ ಒಂದು ಕಮಿಟಿ ಮಾಡಿದ್ರು ಅವರು ಅಧ್ಯಕ್ಷತೆಯಲ್ಲಿ. ಅವ್ರ ಜೊತೆ ಅವಾಗಲೂ ಚರ್ಚೆ ಮಾಡ್ತಿದ್ದೆ ನಾನು. ಆಮೇಲೆ ಅವಾಗ ಫಲಿ ನಾರಿಮನ್ ಇದ್ರು ಅಡ್ವೊಕೇಟ್, ಅದಕ್ಕೆ ಈಗ ಕಾತ್ರಿಕರು ಇದ್ದಾರೆ. ಏನಂದ್ರೆ ಅರ್ಬನೈಸೇಷನ್ ವಿಚಾರದಲ್ಲಿ ಜಯಲಲಿತಾ ವಾಸ್ ವೆರಿ ಸೀರಿಯಸ್. ಅವರ ವಾದ ಏನಿತ್ತು ಅಂದ್ರೆ, ನೀವು ಕಾವೇರಿ ಸ್ಟೇಜ್ 4, ಸ್ಟೇಜ್ 5, ಸ್ಟೇಜ್ 10 ಮಾಡ್ತಾ ಹೋಗ್ಬಿಡ್ತೀರಿ. ಯಾಕೆ ಈ ಮಾತನ್ನು ಹೇಳ್ತಿದ್ರು ಜಯಲಲಿತಾ, ಮತ್ತು ಯಾಕೆ ಅದು ಸರಿಯಾದ ವಾದ ಕೂಡ ಅಂತ ನಾನು ಹೇಳ್ತೇನೆ. ಕರ್ನಾಟಕ ತಮಿಳುನಾಡು ಬಿಟ್ಟಾಕಿ. ಯಾಕೆ ಅಂದ್ರೆ KRS ಡ್ಯಾಮ್ ಅನ್ನು ಕಟ್ಟಿರೋದು ನೀರಾವರಿ ಡ್ಯಾಮ್. ಅದು ಫಸ್ಟ್ ಪ್ರಯಾರಿಟಿ ಇಸ್ ಇರಿಗೇಷನ್. ಆ ಇರಿಗೇಷನ್ ಡ್ಯಾಮ್ಗೆ ಕುಡಿಯೋ ನೀರು ಪ್ರಯಾರಿಟಿ ಯಾಕೆ ಆಗ್ಬಿಡ್ತು? ಯಾಕಂದ್ರೆ ಯು ಬಿಲ್ಟ್ ಅ ಸಿಟಿ ನೆಕ್ಸ್ಟ್ ಟು ಇಟ್
ವಿದೌಟ್ ಥಿಂಕಿಂಗ್ ವಾಟರ್ ಸೋರ್ಸಸ್ ಇಲ್ಲಿ ಕೆರೆಗಳ ಮೇಲೆ ಬಿಲ್ ಕಟ್ಕೊಂಡ್ರೆ ಈಗ 2007ಕ್ಕೆ ಬಂತಲ್ಲ ಅವಾರ್ಡ್ ಇದು ಫ್ರೇಮ್ವರ್ಕ್ ಲಾರ್ಜ್ ಫ್ರೇಮ್ವರ್ಕ್ ಬಂದಿದ್ದು 2007ಗೆ ಟ್ರಿಬ್ಯುನಲ್ ಅವಾರ್ಡ್ ಬಂದಿದ್ದು ಅವಾಗಲೇ ಅಪೋರ್ಷನ್ಮೆಂಟ್ ಬಂದಿದ್ದು ಲೆಕ್ಕ ಬಂದಿದ್ದು ಮುಂದೆ ಎಲ್ಲ ಮ್ಯಾನೇಜ್ಮೆಂಟ್ ಮೆಕ್ಯಾನಿಸಮ್ ಅದು ಆಗ ಬಂದಾಗ ಇಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ 2007ಗೆ ಅಲ್ಲಿಂದ ಇಲ್ಲಿಯವರೆಗೂ 2 ಬಾರಿ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಈಗ ಡಿ ಕೆ ಶಿವಕುಮಾರ್ ಸರ್ಕಾರ ಬಿಟ್ರೆ ಉಳಿಕೆ ಕಾಲದಲ್ಲೆಲ್ಲ ಜೆಡಿಎಸ್ ಅಥವಾ ಬಿಜೆಪಿ ನೀವು ನಗರೀಕರಣವನ್ನು ಕಂಟ್ರೋಲ್ ಮಾಡಬಹುದಿತ್ತಲ್ಲ ಇಲ್ಲಿ ಬೆಂಗಳೂರು ಎಷ್ಟು ಜಾಸ್ತಿ ಆಗುತ್ತೆ ಇವಾಗ ಬಹುಶಃ ಬೇಕಾಗಿರೋ quicker ನಗರೀಕರಣ ಜಾಸ್ತಿ ಆದಂಗೆಲ್ಲ ಇಲ್ಲಿ ನೀವು ಕುಡಿಯೋ ನೀರನ್ನು ಎಲ್ಲಿಂದ ಕೊಡ್ತಿದ್ದಾರೆ ರೈತರ ನೀರಾವರಿ ನೀರಿನಲ್ಲಿ ಕುಡಿಯೋ ನೀರನ್ನು ಕೊಡ್ತಿದ್ದಾರೆ ಇಲ್ಲಿ ಸೆನ್ಸಿಬಿಲಿಟಿ ಶುಡ್ ಬಿ ಆಮೇಲೆ ಟೆಕ್ನಿಕಲ್ ಪಾಯಿಂಟ್ ಈಗ ವಿಚಾರ ಏನು ಅಂತ ಹೇಳಿದ್ರೆ ಬೆಂಗಳೂರಿನ ಕುಡಿಯೋ ನೀರು ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗಿತ್ತು ಚೋಳರ ಕಾಲದಿಂದ ಹಿಡ್ಕೊಂಡು ತಿಪ್ಕೊಂಡ್ನಲ್ಲಿ ಡ್ಯಾಮ್ ನ ಭರ್ತಿ ಮಾಡಿ ಇಲ್ಲಿ ಇರ್ತಕ್ಕಂತಹ 2.94 TMC ರಿಕ್ವೈರ್ಮೆಂಟ್ ಏನಿದೆ 0.9 ತಿಪ್ಕೊಂಡ್ನಲ್ಲಿ ಮತ್ತು 1 TMC ಇನ್ನೊಂದು ಜಲಾಶಯದಿಂದ ಬರ್ತಿತ್ತು ಅದಾದ್ಮೇಲೆ ಮಿಕ್ಕಿರೋದಲ್ಲಂತಹ ಗ್ರೌಂಡ್ ವಾಟರ್ ಇಂದ ಬರ್ಬೋದಾಗಿತ್ತು ಆದ್ರೆ ಇದಕ್ಕೆ ಆಗ್ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ನೀವು ಗ್ರೌಂಡ್ ವಾಟರ್ ನ ರೀಚಾರ್ಜ್ ಆಗ್ಬೇಕು ಎಲ್ಲಿಂದ ರೀಚಾರ್ಜ್ ಆಗ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ಒಂದ್ ನಿಮಿಷ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ನಾವು ಕೆಆರ್ಎಸ್ ನ 3 TMC ನ ಬೆಂಗಳೂರು ಪ್ರತಿ ತಿಂಗಳು ಕೊಡೋದ್ರ ಬದಲು ಬೇರೆ ಜಲಾಶಯಗಳನ್ನ ನಾವು ಯಾಕೆ ಯೋಚನೆ ಮಾಡಲಿಲ್ಲ ಅಂದ್ರೆ ವಿಚಾರ ಏನು ಹೇಳಿದ್ರೆ ಇದು 70% ವಿಚಾರ ಜನರಿಗೂ ಕೂಡ ನಟರಾಜ್ ಗೌಡ್ರೆ 95% ಜನಕ್ಕೆ ಅನಿಸ್ತಾ ಇದೆ ಸರ್ಕಾರದ ಗಮನ ಕಾವೇರಿ ನದಿ ನೀರು ವಿಚಾರಕ್ಕಿಂತ ಹೆಚ್ಚಾಗಿ ಬೇರೆ ಕಡೆ ಇದೆ ಅಂತ ಹೇಳಿ ಅದು ಎಲ್ಲಿದೆಯೋ ಗೊತ್ತಿಲ್ಲ ಆದಷ್ಟು ಬೇಗ ವಾಪಸ್ ಕರ್ಕೊಂಡು ಬನ್ನಿ ಸರ್ ಇರೋದು ಒಂದು ಆಪ್ಷನ್ ಸುಪ್ರೀಂ ಕೋರ್ಟ್ ಅಲ್ಲಾರು ಅನ್ಯಾಯ ರಾಜ್ಯದ ಜನರಿಗೆ ಆಗದೇ ಇರೋ ರೀತಿಯಲ್ಲಿ ಆಗಲಿ ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಹಾಗಾಗಿ ಅಂತ ನಾನು ಕೇಳ್ಕೊಳ್ತಾ ಧನ್ಯವಾದ ಸಮಯದಿನಷ್ಟೇ ಥ್ಯಾಂಕ್ ಯು